2 ವರ್ಷ ಆಗಲಿದ್ರೆ ಒಳ್ಳೇದಿತ್ತು. ಸಿದ್ದರಾಮಯ್ಯ ಆಡಳಿತನೇ ಚೆನ್ನಾಗಿತ್ತು. ಅವ್ರು ಇನ್ನೊಂದು 2 ವರ್ಷ ತಡೆದ್ರೆ ಮತ್ತೊಂದು 5 ವರ್ಷ ಆಡಳಿತ ಮಾಡೋಕ್ಕೆ ಚೆನ್ನಾಗಿತ್ತು. ಯಾಕಂದರೆ ಈ ನೆಕ್ಸ್ಟ್ ಎಲೆಕ್ಷನಿಗೆ ಸಿದ್ದರಾಮಯ್ಯನ ಅಧಿಕಾರ ಇದ್ದಿದ್ರೆ ಇನ್ನೂ ಪಕ್ಷ ಜಾಸ್ತಿ ಬರೋವು. ಕಾಂಗ್ರೆಸ್ ಮುಂದಿನಕ್ಕೂ ಚೆನ್ನಾಗಿ ಬರೋದು, ಗಟ್ಟಿ ಇರೋದು. ಈಗ ಸಿದ್ದರಾಮಯ್ಯ ಇಳಿದ್ರದಕ್ಕೆ ತುಂಬ ಕಷ್ಟ ಆಗುತ್ತೆ. ಕಾಂಗ್ರೆಸ್ಸಿಗೆ ಭಾಳ ಎಫೆಕ್ಟ್. ಯಾಕಂದ್ರೆ ಅಂಥ ಮನುಷ್ಯ ಮತ್ತೆ ಸಿಗಲ್ಲ. ಡಿ ಕೆ ಶಿ ಅವರು ಕೆಟ್ಟವರು ಅಂತ ಹೇಳ್ತಲ್ಲ, ಅವರು ಒಳ್ಳೆಯರೇ. ಇನ್ನೊಂದು 2 ವರ್ಷ ಸಮಾಧಾನದಾಗ ಇದ್ದಿದ್ರೆ ಮತ್ತೆ 5 ವರ್ಷ ಅವ್ರು ಆಡಳಿತ ಮಾಡ್ಬೋಯಿತ್ತು. ಪಕ್ಷ ಬಂದ್ಮೇಲೆ 5 ವರ್ಷ ಇವ್ರೇ ಆಡಳಿತ ಮಾಡ್ಬೋಯಿತ್ತು. ಬೇಕಾದ್ರೆ ಸಿದ್ದರಾಮಯ್ಯ ಇಳಿಲಿ. ಆದ್ರೆ ಈಗ ಇಳಿಸಿದ್ದೈತಲ್ಲ, ಅದು ತಪ್ಪದು. ಅಟ್ಲೀಸ್ಟ್ 2 ವರ್ಷದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅಂತ ಸಾರ್ವಜನಿಕವಾಗಿ? ಏನು ಎಕ್ಸ್ಪೆಕ್ಟ್ ಮಾಡೋಣ? ಈಗ ಆಲ್ರೆಡಿ ಅವ್ರು 5 ಕೊಟ್ಟಿದ್ದಾರೆ, 5 ಗ್ಯಾರಂಟಿ. ಅವ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಮತ್ತೆ ಬೇರೆ ಏನು ಮಾಡಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಅನುಕೂಲ ಚೆನ್ನಾಗಿದೆ, ಎಲ್ಲರಿಗೂ ಅನುಕೂಲ ಇದೆ. ನನಗೂ ಅನುಕೂಲ ಐತೆ, ಬೇರೆಯವ್ರಿಗೂ ಅನುಕೂಲ ಇದೆ. 5 ಗ್ಯಾರಂಟಿಯಲ್ಲಿ ಎಲ್ಲರಿಗೂ ಅನುಕೂಲ ಐತೆ. ಸತ್ಯ ಹೇಳ್ಬೇಕು, ತಿಂದದ್ದು ನಿಯತ್ತಲ್ಲಿ ಹೇಳ್ಬೇಕು, ಪಾಪ ಇಲ್ಲ ಅನ್ಬಾರ್ದು. ಸಿದ್ದರಾಮಯ್ಯ ಆಡಳಿತ ತುಂಬಾ ಚೆನ್ನಾಗಿದೆ. ಬಿಜೆಪಿ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಕೂತವ್ರೆ, ಹೇಳಕ್ಕಾಗಲ್ಲ. ಈಗ ಸಿದ್ದರಾಮಯ್ಯ ಇಡೋದನ್ನ ಕಷ್ಟ ಐತೆ ಕಾಂಗ್ರೆಸ್ ಬರೋದು. ಅವ್ರು ಇದ್ದಿದ್ರೆ ಬೇಕಾದ್ರೆ ಮುಂದಿನ ಸರಿನು ಕಾಂಗ್ರೆಸ್ ನಂಬರ್ 1 ಆಗಿ ಬರೋದು, ಅದು ಪಕ್ಕ. ಈಗ ಸಿದ್ದರಾಮಯ್ಯ ಇಳಿದ್ಬಿಟ್ನಾ ಇಡೀ ಕರ್ನಾಟಕ ತುಂಬಾನೇ ಕುರುಬರು ಹೈಯೆಸ್ಟ್ ಸಂಖ್ಯೆ ಜಾಸ್ತಿ ಅದಾರೆ ಎಲ್ಲ ಕಡೆ. ಚಿತ್ರದುರ್ಗ ಕ್ಷೇತ್ರ. ನಿಮ್ಮ MLA ಎಲ್ಲ ಹೆಂಗ್ ಮಾಡ್ತಾರೆ ಕೆಲಸ? ಅವ್ರು ಕೆ ಸಿ ವೀರೇಂದ್ರ ಪಪ್ಪಿ ಅವರು ಪರವಾಗಿಲ್ಲ, ಅವರು ಚೆನ್ನಾಗಿ ಮಾಡ್ತಾರೆ. ಅವರು ತುಂಬಾ ನಮ್ಮೂರ್ ಕಡೆ ಎಲ್ಲ ಟ್ಯಾಂಕ್ ಎಲ್ಲ ಕಟ್ಸಿದ್ದಾರೆ, ಒಳ್ಳೊಳ್ಳೆ ಅನುಕೂಲ, ಪರವಾಗಿಲ್ಲ, ಅವರು ಮಾಡ್ತಾ ಇದಾರೆ. ನಾನು ನೋಡಿದೀನಿ, ನಮ್ಮೂರಾಗ ಒಂದು ನೀರಿನ ಕುಡಿಯೋದು ಸಮಸ್ಯೆ ಇತ್ತು, ಸಿಂಗಲ್ ಟ್ಯಾಂಕ್ ಇತ್ತು. ಈಗ ದೊಡ್ಡ ಟ್ಯಾಂಕಿ ಕಟ್ಸಿಕೊಟ್ಟಿದ್ದಾರೆ. ಮತ್ತೆ ಚಿತ್ರದುರ್ಗದಲ್ಲಿ ಅಲ್ಲೆಲ್ಲ ಬಸ್ ಸ್ಟಾಪ್ಗಳು ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಜನರಿಗೆ ಏನು ಒಳ್ಳೇದು ಮಾಡಲ್ಲ, ಅವ್ರವ್ರು ಬೆಳಿತಾವ್ರೆ ಅಂತಾರೆ. ಏನಪ್ಪ ನಾನು ಕಂಡಂಗೆ ನಮ್ಮ ಅಲ್ಲ, ಪ್ರತಿಯೊಬ್ಬರಿಗೂ ಕಷ್ಟ ಸುಖ ಇರುತ್ತ್ರಿ. ಮನೇಲಿ ಇರುತ್ತೆ, ಹೊರಗಡೆಯಲ್ಲೂ ಇರುತ್ತೆ. ಯಾರಿಗಿರಲ್ಲ, ಅದ್ ನಿಭಾಯಿಸಾನೆ ನಿಜವಾದ ಗಂಡಸು. ಅವ್ರು ಬೇರೆಲ್ಲ, ನಾನು ಬೇರೆಲ್ಲ. ನಾನು ಚಿತ್ರದುರ್ಗ, ಇಲ್ಲಿ ಯಾಕೆ ಬಂದಿನಿ ಹೇಳ್ರಿ, ದುಡಿಮೆ ಮಾಡಕ್ಕೆ, ಹೊಟ್ಟೆಪಾಡಿಗೆ. ಹಂಗೆ ಎಲ್ಲರೂ ಒಂದೊಂದು ಒಳ್ಳೇದು ಕೆಟ್ಟದ್ದು ಆಗುತ್ತೆ. ಕೆ ಸಿ ವೀರೇಂದ್ರ ಪಪ್ಪಿಯವರು ಅವರು ಪರವಾಗಿಲ್ಲ, ನಾನು ನೋಡ್ದಂಗೆ ಒಳ್ಳೆ ಮನುಷ್ಯನೇ, ಏನಂತ ಇದಿಲ್ಲ. ಕರೆಕ್ಟಾ? ಯಾರು ಚೆನ್ನಾಗಿರ್ತಾರೋ ಆ ವ್ಯಕ್ತಿಗೆ ಕೊಡ್ಲೇಟ್ ಬೀಳೋದು. ಸಿದ್ದರಾಮಯ್ಯ ಒಳ್ಳೆ ವ್ಯಕ್ತಿ ಆಗಿರೋದಕ್ಕೆ ಕೊಡ್ಲೇಟ್ ಬಿದ್ದದ್ದು. ಸೊಟ್ಟ ಪಟ್ಟ ಇದ್ದಿದ್ರೆ ಅವ್ರನ್ನ ಕಿಳಿಸೋರು, ಅವ್ರು ನೆಟ್ಟಿಗಿರೋದಕ್ಕೆ ಕ್ಲೀನಾಗಿ ಕೊಡ್ಲೇಟ್ ಕಡಿದ್ರು. ಆದ್ರೆ ಈ ಕಾಂಗ್ರೆಸ್ನವರಲ್ಲ, ಇದು ಆತನ ಹೆಸರು ಬರೋಲ್ಲ ನನಗೆ, ರಾಹುಲ್ ಗಾಂಧಿ ಇರಲ್ಲ, ಭಾರಿ ತಪ್ಪು ಕೆಲಸ ಮಾಡಿದ ಆತ. ಅವ್ರ ಹೈಕಮಾಂಡರ್ ಇದಾರಲ್ಲ, ಭಾರಿ ತಪ್ಪು ಕೆಲಸ ಮಾಡಿಬಿಟ್ರು. ಇದೊಂದು 2 ವರ್ಷ ಕಾಪಾಡಿಕೊಂಡ್ರೆ ಮುಂದಿನ ಸರಿ ಹೈಯೆಸ್ಟ್ಗೆ ಕಾಂಗ್ರೆಸ್ ಬರೋದು, ಮೆಜಾರಿಟಿಲೂ ಬರೋದು. ಕಾಂಗ್ರೆಸ್ ನಂಬರ್ 1 ಆಗಿರೋದು. ಬಿಜೆಪಿ ಪಕ್ಷ ಬರ್ತಾನೆ ಇರಲಿಲ್ಲ, ಆ ತರ ಪವರ್ಫುಲ್ ಇರೋದು. ಅವರು ಹೈಕಮಾಂಡರ್ ಮಾಡಿದ್ದು ಭಾಳ ತಪ್ಪು. ನಾನು ಮೊಬೈಲ್ಗಳಿಗೆಲ್ಲ ನೋಡಿದೆ, ಅವ್ರು ಮಾಡಿದ್ದು ಭಾಳ ತಪ್ಪು ಅಂದ್ರೆ ಭಾಳ ತಪ್ಪು. ಸಿದ್ದರಾಮಯ್ಯನ ಇಳಿಸಿದ್ದೈತಲ್ಲ, ಇಡೀ ಕರ್ನಾಟಕಕ್ಕೆ ಎಫೆಕ್ಟ್ ಅದು. ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ ಪಕ್ಷ CM ಆಗ್ತಿರುವಂತ DCM ಅವರ ಬಗ್ಗೆ ಏನಾದ್ರು ಎಕ್ಸ್ಪೆಕ್ಟ್ ಇರುವಂತದ್ದು ಏನಾದ್ರು ಇದ್ರೆ, ಅಥವಾ ಜನರ ನಡುವೆ ಇನ್ನಷ್ಟು ಬೆರಿಬೇಕೆನ್ನುವಂಥದ್ದು ಏನಾದ್ರು? ಏನಿಲ್ಲ, ಆತನು ಒಳ್ಳೆ ಮನುಷ್ಯನೇ, ಏನು ಆತನ ಕೆಟ್ಟ ಮನುಷ್ಯ ಅಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಒಳ್ಳೆ ಆಡಳಿತ, ಇಬ್ರು ಒಳ್ಳೆ ವ್ಯಕ್ತಿಗಳೇ. ಪಾಪ ಆತನ ಬೈಯೋದು ಈತನ ಹೊಗಳೋದಲ್ಲ, ಇಬ್ರು ಒಳ್ಳೆ ಮನುಷ್ಯರೇ. ನೋಡ್ರಿ, ಈಗ ಇಬ್ರು ಚೆನ್ನಾಗಿ ಒಬ್ರಿಗೊಬ್ರು ಹೊಂದ್ಕೊಂಡು, ಒಬ್ರು ಬಿಟ್ಕೊಟ್ಟು ಒಬ್ರು ತಗೊಂಡಾರೆ. ಆದ್ರೂ ಇವರು ಯೋಚನೆ ಮಾಡೋದಲ್ಲ. ಈ DK ಅವರು ಇನ್ನು 2 ವರ್ಷ ತಾಳ್ಮೆ ಇದ್ದಿದ್ರೆ 5 ವರ್ಷ ಆಡಳಿತ ಮಾಡ್ಬೋಯಿತ್ತು. ನನ್ನ ಪ್ರಕಾರ ಪಕ್ಕ 2 ವರ್ಷಕ್ಕೆ ಆಸೆ ಪಟ್ಬಿಟ್ರು ಇವರು, 5 ವರ್ಷ ಆಡಳಿತ ಮಾಡ್ಬೋಯಿತ್ತು. ಯಾಕಂದ್ರೆ ಮುಂದಿನ ಸರಿಗೆ ಪಕ್ಷ ನಂಬರ್ 1 ಬರೋದು ಪಕ್ಷ. ಅದೇ ಆತಗೆ ಮುಂದಕ್ಕೆ ಬರ್ತತೋ ಇಲ್ಲೋ, 2 ವರ್ಷ ಆದ್ರೂ ಮಾಡ್ಕೊಂಬಿಡೋಣ, ಅತಿ ಆಸೆ ಅವಸರವೇ ಅಪಾಯ. ಕರೆಕ್ಟಾ? ಸಮಾಧಾನ ತಿರ್ಬೇಕು. ಸಮಾಧಾನ ತಿಂದ್ರೆ ನಿಧಾನ ಪ್ರಧಾನ ಅಂತ ಹೇಳಲ್ಲ ದೊಡ್ಡವರು. ನಿಧಾನ ಇದ್ರೆ 5 ವರ್ಷ ಆಡಳಿತ ಮಾಡ್ಬೋಯಿತ್ತು. ಪಕ್ಷಕ್ಕೆ ಫಸ್ಟ್ ಪಕ್ಷ ಬಿಗಿ ಮಾಡ್ಕೊಬೇಕಾಯ್ತು. ಈ ಪಕ್ಷದಲ್ಲಿ ಎಲ್ಲ ಉದುರೋದಂಗೆ, ಕಾಂಗ್ರೆಸ್ ಅಡ್ರೆಸ್ ಇಲ್ದಂಗೆ ಹೋಗ್ಬಿಡುತ್ತೆ. ಆ ಸತ್ಯ ಮಾತು. ಅವ್ರಾಗೆ ಅವ್ರು ಕಟ್ಸ್ಕೊಂಡ್ರು. ರಾಹುಲ್ ಗಾಂಧಿಗೆ ಒಂದು ಸ್ವಲ್ಪ ಅವ್ರಿಗೆ ಇದಿಲ್ವಾ, ಬುದ್ಧಿ ಬೇಡವಾ? ಹೈಕಮಾಂಡರ್ಗೂ ಅವ್ರಿಗೇನು ಸ್ವಲ್ಪ ತಿಳುವಳಿಕೆ ಬೇಡವಾ? ಹಿಂಗೆ ಮಾಡಿದ್ರೆ ಎಫೆಕ್ಟ್ ಆಗುತ್ತೆ, ಕಾಂಗ್ರೆಸ್ ಹೊಡ್ತಾ ಬೀಳುತ್ತೆ.